ಹುಲ್ಸೂರು ಪಟ್ಟಣದಲ್ಲಿಂದು ಅದ್ದೂರಿ ಸಂಭ್ರಮವಾಗಿ ವಚನ ರಥೋತ್ಸವ ನಡೀತಾ ಇದೆ. ನೀವು ನೋಡಬಹುದು ಈಗಾಗಲೇ ಈ ಒಂದು ರಥೋತ್ಸವಕ್ಕೆ ಪೂಜ್ಯ ಶ್ರೀ ಶಿವಾನಂದ ಮಹಾಸ್ವಾಮಿಗಳ ಚಾಲನೆ ಕೊಟ್ಟಿದ್ದಾರೆ. ರಥವನ್ನು ಮಹಿಳೆಯರನ್ನ ಎಳ್ಕೊಂಡು ತರ್ತಾ ಇದ್ದಾರೆ ಅಂತ ಹೇಳ್ಬೋದು. ಮಹಿಳಾ ಮಣಿಗಳೇ ಈ ಒಂದು ರಥನ ಚೌಕಿ ಮಠದಿಂದ ಅಕ್ಕ ಮಹಾದೇವಿ ಮಠವರಿಗೆ ತೊಗೊಂಡ್ಬರ್ತಾ ಇದ್ದಾರೆ. ಹುಲ್ಸೂರು ಪಟ್ಟಣದಲ್ಲಿ ನಾವಿದ್ದೀವಿ. ಹುಲ್ಸೂರು ಪ್ರಮುಖ ಬೀದಿಗಳಲ್ಲಿ ಅಂದ್ರೆ ಈ ಒಂದು ರಥ ಬರ್ತಾ ಇದೆ ಅಂತ ಹೇಳ್ಬೋದು. ವಿಶೇಷವಾಗಿ ವಚನ ರಥೋತ್ಸವ ಸಂಭ್ರಮ ಮನೆ ಮಾಡ್ಯದ ಅಂತ ಹೇಳ್ಬೋದು. ರಥ ನೋಡ್ಬೋದು ನೀವು, ರಥನ ತಾಯಂದಿರು ತೊಗೊಂಡು ಬರ್ತಾ ಇದ್ದಾರೆ, ಮಹಿಳೆಯರನ್ನ ಎಳಿತಾ ಇದ್ದಾರೆ ಅಂತ ಹೇಳ್ಬೋದು. ಮಹಿಳಾ ಮಣಿಗಳೇ ಈ ಒಂದು ರಥನ ಎಳ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳ್ಬೋದು. ಸಾಕಷ್ಟು ಹುಲ್ಸೂರು ಪಟ್ಟಣದಲ್ಲಿ ಸಂಭ್ರಮ ಖುಷಿ ಮನೆ ಮಾಡ್ಯದ ನೋಡ್ಬೋದು ನೀವು. ತಾಯಂದಿರ ಮುಖದಲ್ಲಿ ಖುಷಿ ಮನೆ ಮಾಡ್ಯದ ಅಂತ ಹೇಳ್ಬೋದು. ಸಾಕಷ್ಟು ಮಹಿಳೆಯರೇನದಂದ್ರೆ ರಥನ ನಾವು ಸಾಕಷ್ಟು ಜಾತ್ರೆಗಳಲ್ಲಿ ರಥೋತ್ಸವಗಳು ನೋಡ್ತೀವಿ. ರಥನ ಸಹಜವಾಗಿ ಪುರುಷರು ಎಳಿತಾರೆ. ಆದರೆ ಈ ಹುಲ್ಸೂರದಲ್ಲಿದ್ದಂಥ ರಥೋತ್ಸವ ನಿಜಕ್ಕೂ ಮಹಿಳಾ ಮಣಿಗಳು ತಾಯಂದಿರನ್ನ ಎಳ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳ್ಬೋದು. ನೋಡ್ಬೋದು ನೀವು, ಖುಷಿಯಿಂದ ರಥನ ತೊಗೊಂಡು ಬರ್ತಾ ಇದ್ದಾರೆ. ಒಳಗಡೆ ಪೂಜ್ಯರು ಕೂಡ ಇದ್ದಾರೆ. ಯಾವ ರೀತಿ ಖುಷಿ ಆಗ್ತಾ ಇದ್ದಾರೆ ಈ ರಥನ ನೀವು ತಾಯಂದಿರು ಎಳ್ಕೊಂಡು ಬರ್ತಾ ಇದ್ದೀರಿ? ನಮ್ಮಲ್ಲಿ ಪ್ರತಿ ವರ್ಷ ನಮ್ಮ ಗುರುಗಳದಿಂದ ಅಪ್ಪರದಿಂದ ನಾವು ಮಾತಾಡ್ತಿದ್ವಿ. ಯಾವ ಊರಲ್ಲಿ ಇಲ್ಲ, ನಮ್ಮ ಊರಲ್ಲಿ ಐತಿ ಹೆಣ್ಮಕ್ಳು ಎಳೆಯೋ ತೇರು. ಹಾಂ, ಎಲ್ಲ ಮಹಿಳೆಯರು ತೊಗೊಂಡ್ಬರ್ತಾ ಇದ್ರು. ಮಹಿಳೆಯರು ಅಂತ ಎಲ್ಲಿಂದ ಎಲ್ತಾನ ಹೋಯ್ತಿರುತ್ತೆ? ನಾವು ಇಲ್ಲಿಂದ ಅಲ್ಲಿ ಇಲ್ಲೊಂದು ಅಕ್ಸಿದಾರಿ ಊರ ಹೊರಗ ನಡು ಮಧ್ಯದಾಗ ಅಲ್ಲಿಂದ ತನ ಎಳಿತೇವ್ರಿ. ಅಕ್ಕಮದೇವಿ ಗುಡಿ ತನ ಮಹಿಳೆಯರು ಹೆಣ್ಣು ಮಕ್ಕಳು ಎಳಿತೇವ್ರಿ. ಅಲ್ಲಿವರೆಗೆ ಎಳಿತೇವೆ. ನೋಡ್ಬೋದು ನೀವು ಈಗಾಗಲೇ ತಾಯಂದಿರು ಮಹಿಳೆಯರನ್ನ ಅಂದ್ರೆ ಹೆಣ್ಣು ಮಕ್ಕಳು ವಿಶೇಷವಾಗಿ ರಥೋತ್ಸವದಲ್ಲಿ ಭಾಗಿಯಾಗ್ಯಾರ ಅಂತ ಹೇಳ್ಬೋದು. ಈ ಒಂದು ರಥನ ತಾಯಂದಿರು ಹೇಳ್ಕೊಂಡು ಬರ್ತಾ ಇದ್ದಾರೆ. ಒಳಗಡೆ ಸ್ವಾಮೀಜಿಗಳಿದ್ದಾರೆ, ಗುರುಗಳೇನದಂದ್ರೆ ಶಿವಾನಂದ ಮಹಾಸ್ವಾಮೀಜಿಗಳಿರ್ಬೋದು, ಸಾಕಷ್ಟು ಮಠಾಧೀಶರಿದ್ದಾರೆ. ಅವ್ರ ಮಧ್ಯೆ ಏನದಂದ್ರೆ ತಾಯಂದಿರು ಈ ಒಂದು ರಥನ ಪಟ್ಟಣದ ಹುಲ್ಸೂರು ಪಟ್ಟಣದ ಪ್ರಮುಖ ಬೀದಿಗಳು ಚೌಕಿ ಮಠದಿಂದ ಏನದಂದ್ರೆ ಈ ರಥನ ಟೋಟಲಿ ಅಕ್ಕ ಮಹಾದೇವಿ ದೇವಸ್ಥಾನವರೆಗೆ ಏನದಂದ್ರೆ ಎಳ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳ್ಬೋದು. ನೋಡ್ಬೋದು ನೀವು, ಅಲ್ಲಲ್ಲಿ ಮಾರ್ಗ ಮಧ್ಯೆ ಏನದಂದ್ರೆ ರಥೋತ್ಸವ ಪೂಜೆ ಮಾಡ್ಲಿಕ್ಕೆ ಪೂಜೆ ಕೂಡ ಸಲ್ಲಿಸ್ತಾ ಇದ್ದಾರೆ ಅಂತ ಟೆಂಗನ್ನು ಒಡೆದು ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ಈ ರೀತಿ ಹುಲ್ಸೂರು ಪಟ್ಟಣದಲ್ಲಿ ರಥೋತ್ಸವ ಸಂಭ್ರಮ ನಿಜಕ್ಕೂ ಮನೆ ಮಾಡ್ಯದ ಅಂತ ಹೇಳ್ಬೋದು. ಹುಲ್ಸೂರಿಂದ ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಹುಲ್ಸೂರು ಪಟ್ಟಣದಲ್ಲಿಂದು ಅದ್ದೂರಿ ಸಂಭ್ರಮವಾಗಿ ವಚನ ರಥೋತ್ಸವ ನಡೀತಾ ಇದೆ. ನೀವು ನೋಡಬಹುದು ಈಗಾಗಲೇ ಈ ಒಂದು ರಥೋತ್ಸವಕ್ಕೆ ಪೂಜ್ಯ ಶ್ರೀ ಶಿವಾನಂದ ಮಹಾಸ್ವಾಮಿಗಳ ಚಾಲನೆ ಕೊಟ್ಟಿದ್ದಾರೆ. ರಥವನ್ನು ಮಹಿಳೆಯರನ್ನ ಎಳ್ಕೊಂಡು ತರ್ತಾ ಇದ್ದಾರೆ ಅಂತ ಹೇಳ್ಬೋದು. ಮಹಿಳಾ ಮಣಿಗಳೇ ಈ ಒಂದು ರಥನ ಚೌಕಿ ಮಠದಿಂದ ಅಕ್ಕ ಮಹಾದೇವಿ ಮಠವರಿಗೆ ತೊಗೊಂಡ್ಬರ್ತಾ ಇದ್ದಾರೆ. ಹುಲ್ಸೂರು ಪಟ್ಟಣದಲ್ಲಿ ನಾವಿದ್ದೀವಿ. ಹುಲ್ಸೂರು ಪ್ರಮುಖ ಬೀದಿಗಳಲ್ಲಿ ಅಂದ್ರೆ ಈ ಒಂದು ರಥ ಬರ್ತಾ ಇದೆ ಅಂತ ಹೇಳ್ಬೋದು. ವಿಶೇಷವಾಗಿ ವಚನ ರಥೋತ್ಸವ ಸಂಭ್ರಮ ಮನೆ ಮಾಡ್ಯದ ಅಂತ ಹೇಳ್ಬೋದು. ರಥ ನೋಡ್ಬೋದು ನೀವು, ರಥನ ತಾಯಂದಿರು ತೊಗೊಂಡು ಬರ್ತಾ ಇದ್ದಾರೆ, ಮಹಿಳೆಯರನ್ನ ಎಳಿತಾ ಇದ್ದಾರೆ ಅಂತ ಹೇಳ್ಬೋದು. ಮಹಿಳಾ ಮಣಿಗಳೇ ಈ ಒಂದು ರಥನ ಎಳ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳ್ಬೋದು. ಸಾಕಷ್ಟು ಹುಲ್ಸೂರು ಪಟ್ಟಣದಲ್ಲಿ ಸಂಭ್ರಮ ಖುಷಿ ಮನೆ ಮಾಡ್ಯದ ನೋಡ್ಬೋದು ನೀವು. ತಾಯಂದಿರ ಮುಖದಲ್ಲಿ ಖುಷಿ ಮನೆ ಮಾಡ್ಯದ ಅಂತ ಹೇಳ್ಬೋದು. ಸಾಕಷ್ಟು ಮಹಿಳೆಯರೇನದಂದ್ರೆ ರಥನ ನಾವು ಸಾಕಷ್ಟು ಜಾತ್ರೆಗಳಲ್ಲಿ ರಥೋತ್ಸವಗಳು ನೋಡ್ತೀವಿ. ರಥನ ಸಹಜವಾಗಿ ಪುರುಷರು ಎಳಿತಾರೆ. ಆದರೆ ಈ ಹುಲ್ಸೂರದಲ್ಲಿದ್ದಂಥ ರಥೋತ್ಸವ ನಿಜಕ್ಕೂ ಮಹಿಳಾ ಮಣಿಗಳು ತಾಯಂದಿರನ್ನ ಎಳ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳ್ಬೋದು. ನೋಡ್ಬೋದು ನೀವು, ಖುಷಿಯಿಂದ ರಥನ ತೊಗೊಂಡು ಬರ್ತಾ ಇದ್ದಾರೆ. ಒಳಗಡೆ ಪೂಜ್ಯರು ಕೂಡ ಇದ್ದಾರೆ. ಯಾವ ರೀತಿ ಖುಷಿ ಆಗ್ತಾ ಇದ್ದಾರೆ ಈ ರಥನ ನೀವು ತಾಯಂದಿರು ಎಳ್ಕೊಂಡು ಬರ್ತಾ ಇದ್ರಿ? ನಮ್ಮಲ್ಲಿ ಪ್ರತಿ ವರ್ಷ ನಮ್ಮ ಗುರುಗಳದಿಂದ ಅಪ್ಪರದಿಂದ ನಾವು ಮಾತಾಡ್ತಿದ್ವಿ. ಯಾವ ಊರಲ್ಲಿ ಇಲ್ಲ, ನಮ್ಮ ಊರಲ್ಲಿ ಐತಿ ಹೆಣ್ಮಕ್ಳು ಎಳೆಯೋ ತೇರು. ಹಾಂ, ಎಲ್ಲ ಮಹಿಳೆಯರು ತೊಗೊಂಡ್ಬರ್ತಾ ಇದ್ರು. ಮಹಿಳೆಯರು ಅಂತ ಎಲ್ಲಿಂದ ಎಲ್ತಾನ ಹೋಯ್ತಿರುತ್ತೆ? ನಾವು ಇಲ್ಲಿಂದ ಅಲ್ಲಿ ಇಲ್ಲೊಂದು ಅಕ್ಸಿದಾರಿ ಊರ ಹೊರಗ ನಡು ಮಧ್ಯದಾಗ ಅಲ್ಲಿಂದ ತನ ಎಳಿತೇವ್ರಿ. ಅಕ್ಕಮದೇವಿ ಗುಡಿ ತನ ಮಹಿಳೆಯರು ಹೆಣ್ಣು ಮಕ್ಕಳು ಎಳಿತೇವ್ರಿ. ಅಲ್ಲಿವರೆಗೆ ಎಳಿತೇವೆ. ನೋಡ್ಬೋದು ನೀವು ಈಗಾಗಲೇ ತಾಯಂದಿರು ಮಹಿಳೆಯರೇನಂದ್ರೆ ಹೆಣ್ಣು ಮಕ್ಕಳು ವಿಶೇಷವಾಗಿ ರಥೋತ್ಸವದಲ್ಲಿ ಭಾಗಿಯಾಗ್ಯಾರ ಅಂತ ಹೇಳ್ಬೋದು. ಈ ಒಂದು ರಥನ ತಾಯಂದಿರು ಹೇಳ್ಕೊಂಡು ಬರ್ತಾ ಇದ್ದಾರೆ. ಒಳಗಡೆ ಸ್ವಾಮೀಜಿಗಳಿದ್ದಾರೆ, ಗುರುಗಳೇನದಂದ್ರೆ ಶಿವಾನಂದ ಮಹಾಸ್ವಾಮೀಜಿಗಳಿರ್ಬೋದು, ಸಾಕಷ್ಟು ಮಠಾಧೀಶರಿದ್ದಾರೆ. ಅವ್ರ ಮಧ್ಯೆ ಏನದಂದ್ರೆ ತಾಯಂದಿರು ಈ ಒಂದು ರಥನ ಪಟ್ಟಣದ ಹುಲ್ಸೂರು ಪಟ್ಟಣದ ಪ್ರಮುಖ ಬೀದಿಗಳು ಚೌಕಿ ಮಠದಿಂದ ಏನದಂದ್ರೆ ಈ ರಥನ ಟೋಟಲಿ ಅಕ್ಕ ಮಹಾದೇವಿ ದೇವಸ್ಥಾನವರೆಗೆ ಏನದಂದ್ರೆ ಎಳ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳ್ಬೋದು. ನೋಡ್ಬೋದು ನೀವು, ಅಲ್ಲಲ್ಲಿ ಮಾರ್ಗ ಮಧ್ಯೆ ಏನದಂದ್ರೆ ರಥೋತ್ಸವ ಪೂಜೆ ಮಾಡ್ಲಿಕ್ಕೆ ಪೂಜೆ ಕೂಡ ಸಲ್ಲಿಸ್ತಾ ಇದ್ದಾರೆ ಅಂತ ಟೆಂಗನ್ನು ಒಡೆದು ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ಈ ರೀತಿ ಹುಲ್ಸೂರು ಪಟ್ಟಣದಲ್ಲಿ ರಥೋತ್ಸವ ಸಂಭ್ರಮ ನಿಜಕ್ಕೂ ಮನೆ ಮಾಡ್ಯದ ಅಂತ ಹೇಳ್ಬೋದು. ಹುಲ್ಸೂರಿಂದ ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.
ಹುಲ್ಸೂರು ಪಟ್ಟಣದಲ್ಲಿಂದು ಅದ್ದೂರಿ ಸಂಭ್ರಮವಾಗಿ ವಚನ ರಥೋತ್ಸವ ನಡೀತಾ ಇದೆ. ನೀವು ನೋಡಬಹುದು ಈಗಾಗಲೇ ಈ ಒಂದು ರಥೋತ್ಸವಕ್ಕೆ ಪೂಜ್ಯ ಶ್ರೀ ಶಿವಾನಂದ ಮಹಾಸ್ವಾಮಿಗಳ ಚಾಲನೆ ಕೊಟ್ಟಿದ್ದಾರೆ. ರಥವನ್ನು ಮಹಿಳೆಯರನ್ನು ಎಳ್ಕೊಂಡು ತರ್ತಾ ಇದ್ದಾರೆ ಅಂತ ಹೇಳ್ಬೋದು. ಮಹಿಳಾ ಮಣಿಗಳೇ ಈ ಒಂದು ರಥನ ಚೌಕಿ ಮಠದಿಂದ ಅಕ್ಕ ಮಹಾದೇವಿ ಮಠವರೆಗೆ ತೊಗೊಂಡ್ಬರ್ತಾ ಇದ್ದಾರೆ. ಹುಲ್ಸೂರು ಪಟ್ಟಣದಲ್ಲಿ ನಾವಿದ್ದೀವಿ. ಹುಲ್ಸೂರು ಪ್ರಮುಖ ಬೀದಿಗಳಲ್ಲಿ ಅಂದ್ರೆ ಈ ಒಂದು ರಥ ಬರ್ತಾ ಇದೆ ಅಂತ ಹೇಳ್ಬೋದು. ವಿಶೇಷವಾಗಿ ವಚನ ರಥೋತ್ಸವ ಸಂಭ್ರಮ ಮನೆ ಮಾಡ್ಯದ ಅಂತ ಹೇಳ್ಬೋದು. ರಥ ನೋಡ್ಬೋದು ನೀವು, ರಥನ ತಾಯಂದಿರು ತೊಗೊಂಡು ಬರ್ತಾ ಇದ್ದಾರೆ, ಮಹಿಳೆಯರನ್ನ ಎಳಿತಾ ಇದ್ದಾರೆ ಅಂತ ಹೇಳ್ಬೋದು. ಮಹಿಳಾ ಮಣಿಗಳೇ ಈ ಒಂದು ರಥನ ಎಳ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳ್ಬೋದು. ಸಾಕಷ್ಟು ಹುಲ್ಸೂರು ಪಟ್ಟಣದಲ್ಲಿ ಸಂಭ್ರಮ ಖುಷಿ ಮನೆ ಮಾಡ್ಯದ ನೋಡ್ಬೋದು ನೀವು. ತಾಯಂದಿರ ಮುಖದಲ್ಲಿ ಖುಷಿ ಮನೆ ಮಾಡ್ಯದ ಅಂತ ಹೇಳ್ಬೋದು. ಸಾಕಷ್ಟು ಮಹಿಳೆಯರೇನದ ಅಂದ್ರೆ ರಥನ ನಾವು ಸಾಕಷ್ಟು ಜಾತ್ರೆಗಳಲ್ಲಿ ರಥೋತ್ಸವಗಳು ನೋಡ್ತೀವಿ. ರಥನ ಸಹಜವಾಗಿ ಪುರುಷರು ಎಳಿತಾರೆ. ಆದರೆ ಈ ಹುಲ್ಸೂರದಲ್ಲಿದ್ದಂಥ ರಥೋತ್ಸವ ನಿಜಕ್ಕೂ ಮಹಿಳಾ ಮಣಿಗಳು ತಾಯಂದಿರನ್ನ ಎಳ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳ್ಬೋದು. ನೋಡ್ಬೋದು ನೀವು, ಖುಷಿಯಿಂದ ರಥನ ತೊಗೊಂಡು ಬರ್ತಾ ಇದ್ದಾರೆ. ಒಳಗಡೆ ಪೂಜ್ಯರು ಕೂಡ ಇದ್ದಾರೆ. ಯಾವ ರೀತಿ ಖುಷಿ ಆಗ್ತಾ ಇದ್ದಾರೆ ರಥನ ನೀವು ತಾಯಂದಿರು ಎಳ್ಕೊಂಡು ಬರ್ತಾ ಇದ್ದೀರಿ? ನಮ್ಮಲ್ಲಿ ಪ್ರತಿ ವರ್ಷ ನಮ್ಮ ಗುರುಗಳದಿಂದ ಅಪ್ಪರದಿಂದ ನಾವು ಮಾತಾಡ್ತಿದ್ವಿ. ಯಾವ ಊರಲ್ಲಿ ಇಲ್ಲ, ನಮ್ಮ ಊರಲ್ಲಿ ಐತಿ ಹೆಣ್ಮಕ್ಳು ಎಳೆಯೋ ತೇರು. ಹಾಂ, ಎಲ್ಲ ಮಹಿಳೆಯರು ತೊಗೊಂಡ್ಬರ್ತಾ ಇದ್ರು. ಮಹಿಳೆಯರು ಅಂತ ಎಲ್ಲಿಂದ ಎಲ್ತಾನ ಹೋಯ್ತಿರುತ್ತೆ? ನಾವು ಇಲ್ಲಿಂದ ಅಲ್ಲಿ ಇಲ್ಲೊಂದು ಅಕ್ಸಿದರಿ ಊರ ಹೊರಗ ನಡು ಮಧ್ಯದಾಗ ಅಲ್ಲಿಂದ ತನ ಎಳಿತೇವ್ರಿ. ಅಕ್ಕಮದೇವಿ ಗುಡಿ ತನ ಮಹಿಳೆಯರು ಹೆಣ್ಣು ಮಕ್ಕಳು ಎಳಿತೇವ್ರಿ. ಹಾಂ, ಅಲ್ಲಿವರೆಗೆ ಎಳಿತೇವೆ. ನೋಡ್ಬೋದು ನೀವು ಈಗಾಗಲೇ ತಾಯಂದಿರು ಮಹಿಳೆಯರನ್ನ ಅಂದ್ರೆ ಹೆಣ್ಣು ಮಕ್ಕಳು ವಿಶೇಷವಾಗಿ ರಥೋತ್ಸವದಲ್ಲಿ ಭಾಗಿಯಾಗಾರ ಅಂತ ಹೇಳ್ಬೋದು. ಈ ಒಂದು ರಥನ ತಾಯಂದಿರು ಎಳ್ಕೊಂಡು ಬರ್ತಾ ಇದ್ದಾರೆ. ಒಳಗಡೆ ಸ್ವಾಮೀಜಿಗಳಿದ್ದಾರೆ, ಗುರುಗಳೇನದಂದ್ರೆ ಶಿವಾನಂದ ಮಹಾಸ್ವಾಮೀಜಿಗಳಿರ್ಬೋದು, ಸಾಕಷ್ಟು ಮಠಾಧೀಶರಿದ್ದಾರೆ. ಅವ್ರ ಮಧ್ಯೆ ಏನದಂದ್ರೆ ತಾಯಂದಿರು ಈ ಒಂದು ರಥನ ಪಟ್ಟಣದ ಹುಲ್ಸೂರು ಪಟ್ಟಣದ ಪ್ರಮುಖ ಬೀದಿಗಳು ಚೌಕಿ ಮಠದಿಂದ ಏನದಂದ್ರೆ ಈ ರಥನ ಟೋಟಲಿ ಅಕ್ಕ ಮಹಾದೇವಿ ದೇವಸ್ಥಾನವರೆಗೆ ಏನದಂದ್ರೆ ಎಳ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳ್ಬೋದು. ನೋಡ್ಬೋದು ನೀವು, ಅಲ್ಲಲ್ಲಿ ಮಾರ್ಗ ಮಧ್ಯೆ ಏನದಂದ್ರೆ ರಥೋತ್ಸವ ಪೂಜೆ ಮಾಡ್ಲಿಕ್ಕೆ ಪೂಜೆ ಕೂಡ ಸಲ್ಲಿಸ್ತಾ ಇದ್ದಾರೆ ಅಂತ ಟೆಂಗನ್ನು ಒಡೆದು ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ಈ ರೀತಿ ಹುಲ್ಸೂರು ಪಟ್ಟಣದಲ್ಲಿ ರಥೋತ್ಸವ ಸಂಭ್ರಮ ನಿಜಕ್ಕೂ ಮನೆ ಮಾಡ್ಯದ ಅಂತ ಹೇಳ್ಬೋದು. ಹುಲ್ಸೂರಿಂದ ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಹುಲ್ಸೂರು ಪಟ್ಟಣದಲ್ಲಿಂದು ಅದ್ದೂರಿ ಸಂಭ್ರಮವಾಗಿ ವಚನ ರಥೋತ್ಸವ ನಡೀತಾ ಇದೆ. ನೀವು ನೋಡಬಹುದು ಈಗಾಗಲೇ ಈ ಒಂದು ರಥೋತ್ಸವಕ್ಕೆ ಪೂಜ್ಯ ಶ್ರೀ ಶಿವಾನಂದ ಮಹಾಸ್ವಾಮಿಗಳ ಚಾಲನೆ ಕೊಟ್ಟಿದ್ದಾರೆ. ರಥವನ್ನು ಮಹಿಳೆಯರನ್ನ ಎಳ್ಕೊಂಡು ತರ್ತಾ ಇದ್ದಾರೆ ಅಂತ ಹೇಳ್ಬೋದು. ಮಹಿಳಾ ಮಣಿಗಳೇ ಈ ಒಂದು ರಥನ ಚೌಕಿ ಮಠದಿಂದ ಅಕ್ಕ ಮಹಾದೇವಿ ಮಠವರೆಗೆ ತೊಗೊಂಡ್ಬರ್ತಾ ಇದ್ದಾರೆ. ಹುಲ್ಸೂರು ಪಟ್ಟಣದಲ್ಲಿ ನಾವಿದ್ದೀವಿ. ಹುಲ್ಸೂರು ಪ್ರಮುಖ ಬೀದಿಗಳಲ್ಲಿ ಅಂದ್ರೆ ಈ ಒಂದು ರಥ ಬರ್ತಾ ಇದೆ ಅಂತ ಹೇಳ್ಬೋದು. ವಿಶೇಷವಾಗಿ ವಚನ ರಥೋತ್ಸವ ಸಂಭ್ರಮ ಮನೆ ಮಾಡ್ಯದ ಅಂತ ಹೇಳ್ಬೋದು. ರಥ ನೋಡ್ಬೋದು ನೀವು, ರಥನ ತಾಯಂದಿರು ತೊಗೊಂಡು ಬರ್ತಾ ಇದ್ದಾರೆ, ಮಹಿಳೆಯರನ್ನ ಎಳಿತಾ ಇದ್ದಾರೆ ಅಂತ ಹೇಳ್ಬೋದು. ಮಹಿಳಾ ಮಣಿಗಳೇ ಈ ಒಂದು ರಥನ ಎಳ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳ್ಬೋದು. ಸಾಕಷ್ಟು ಹುಲ್ಸೂರು ಪಟ್ಟಣದಲ್ಲಿ ಸಂಭ್ರಮ ಖುಷಿ ಮನೆ ಮಾಡ್ಯದ ನೋಡ್ಬೋದು ನೀವು. ತಾಯಂದಿರ ಮುಖದಲ್ಲಿ ಖುಷಿ ಮನೆ ಮಾಡ್ಯದ ಅಂತ ಹೇಳ್ಬೋದು. ಸಾಕಷ್ಟು ಮಹಿಳೆಯರೇನದಂದ್ರೆ ರಥನ ನಾವು ಸಾಕಷ್ಟು ಜಾತ್ರೆಗಳಲ್ಲಿ ರಥೋತ್ಸವಗಳು ನೋಡ್ತೀವಿ. ರಥನ ಸಹಜವಾಗಿ ಪುರುಷರು ಎಳಿತಾರೆ. ಆದರೆ ಈ ಹುಲ್ಸೂರದಲ್ಲಿದ್ದಂಥ ರಥೋತ್ಸವ ನಿಜಕ್ಕೂ ಮಹಿಳಾ ಮಣಿಗಳು ತಾಯಂದಿರನ್ನ ಎಳ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳ್ಬೋದು. ನೋಡ್ಬೋದು ನೀವು, ಖುಷಿಯಿಂದ ರಥನ ತೊಗೊಂಡು ಬರ್ತಾ ಇದ್ದಾರೆ. ಒಳಗಡೆ ಪೂಜ್ಯರು ಕೂಡ ಇದ್ದಾರೆ. ಯಾವ ರೀತಿ ಖುಷಿ ಆಗ್ತಾ ಇದ್ದಾರೆ ರಥನ ನೀವು ತಾಯಂದಿರು ಎಳ್ಕೊಂಡು ಬರ್ತಾ ಇದ್ದೀರಿ? ನಮ್ಮಲ್ಲಿ ಪ್ರತಿ ವರ್ಷ ನಮ್ಮ ಗುರುಗಳದಿಂದ ಅಪ್ಪರದಿಂದ ನಾವು ಮಾತಾಡ್ತಿದ್ವಿ. ಯಾವ ಊರಲ್ಲಿ ಇಲ್ಲ, ನಮ್ಮ ಊರಲ್ಲಿ ಐತಿ ಹೆಣ್ಮಕ್ಳು ಎಳೆಯೋ ತೇರು. ಹಾಂ, ಎಲ್ಲ ಮಹಿಳೆಯರು ತೊಗೊಂಡ್ಬರ್ತಾ ಇದ್ರು. ಮಹಿಳೆಯರು ಅಂತ ಎಲ್ಲಿಂದ ಎಲ್ತಾನ ಹೋಯ್ತಿರುತ್ತೆ? ನಾವು ಇಲ್ಲಿಂದ ಅಲ್ಲಿ ಇಲ್ಲೊಂದು ಅಕ್ಸಿದರಿ ಊರ ಹೊರಗ ನಡು ಮಧ್ಯದಾಗ ಅಲ್ಲಿಂದ ತನ ಎಳಿತೇವ್ರಿ. ಅಕ್ಕಮದೇವಿ ಗುಡಿ ತನ ಮಹಿಳೆಯರು ಹೆಣ್ಣು ಮಕ್ಕಳು ಎಳಿತೇವ್ರಿ. ಹಾಂ, ಅಲ್ಲಿವರೆಗೆ ಎಳಿತೇವೆ. ನೋಡ್ಬೋದು ನೀವು ಈಗಾಗಲೇ ತಾಯಂದಿರು ಮಹಿಳೆಯರನ್ನ ಅಂದ್ರೆ ಹೆಣ್ಣು ಮಕ್ಕಳು ವಿಶೇಷವಾಗಿ ರಥೋತ್ಸವದಲ್ಲಿ ಭಾಗಿಯಾಗಾರ ಅಂತ ಹೇಳ್ಬೋದು. ಈ ಒಂದು ರಥನ ತಾಯಂದಿರು ಎಳ್ಕೊಂಡು ಬರ್ತಾ ಇದ್ದಾರೆ. ಒಳಗಡೆ ಸ್ವಾಮೀಜಿಗಳಿದ್ದಾರೆ, ಗುರುಗಳೇನದಂದ್ರೆ ಶಿವಾನಂದ ಮಹಾಸ್ವಾಮೀಜಿಗಳಿರ್ಬೋದು, ಸಾಕಷ್ಟು ಮಠಾಧೀಶರಿದ್ದಾರೆ. ಅವ್ರ ಮಧ್ಯೆ ಏನದಂದ್ರೆ ತಾಯಂದಿರು ಈ ಒಂದು ರಥನ ಪಟ್ಟಣದ ಹುಲ್ಸೂರು ಪಟ್ಟಣದ ಪ್ರಮುಖ ಬೀದಿಗಳು ಚೌಕಿ ಮಠದಿಂದ ಏನದಂದ್ರೆ ಈ ರಥನ ಟೋಟಲಿ ಅಕ್ಕ ಮಹಾದೇವಿ ದೇವಸ್ಥಾನವರೆಗೆ ಏನದಂದ್ರೆ ಎಳ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳ್ಬೋದು. ನೋಡ್ಬೋದು ನೀವು, ಅಲ್ಲಲ್ಲಿ ಮಾರ್ಗ ಮಧ್ಯೆ ಏನದಂದ್ರೆ ರಥೋತ್ಸವ ಪೂಜೆ ಮಾಡ್ಲಿಕ್ಕೆ ಪೂಜೆ ಕೂಡ ಸಲ್ಲಿಸ್ತಾ ಇದ್ದಾರೆ ಅಂತ ಟೆಂಗನ್ನು ಒಡೆದು ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ಈ ರೀತಿ ಹುಲ್ಸೂರು ಪಟ್ಟಣದಲ್ಲಿ ರಥೋತ್ಸವ ಸಂಭ್ರಮ ನಿಜಕ್ಕೂ ಮನೆ ಮಾಡ್ಯದ ಅಂತ ಹೇಳ್ಬೋದು. ಹುಲ್ಸೂರಿಂದ ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.